ಸ್ಮೃತಿ ಮಂದಾನಕ್ಕೆ ಮಾತನಾಡಲು ಬಿಡದ ಆರ್ಸಿಬಿ ಫ್ಯಾನ್ಸ್, ಹರ್ಷೋದ್ಗಾರಕ್ಕೆ ನಾಚಿ ನೀರಾದ ಕರ್ನಾಟಕ ಕ್ರಶ್. 2024ರ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಎರಡನೇ ಆವೃತ್ತಿಗೆ ಅದ್ದೂರಿ ಚಾಲನೆ ದೊರಕಿದ್ದು, ಬೆಂಗಳೂರು ಎಂ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 5 ತಂಡಗಳು ಪರಸ್ಪರ ಸೆಣಸಾಡುತ್ತಿವೆ. 2024ರ ಆವೃತ್ತಿಯ ಎರಡನೇ ಪಂದ್ಯದಲ್ಲಿ ಹೃದಯಸ್ಪರ್ಶಿ ಕ್ಷಣಕ್ಕೆ ಎಂ. ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕ್ಷಿಯಾಗಿತ್ತು. ಭಾರತದ ಸ್ಟಾರ್ ಕ್ರಿಕೆಟರ್ ಸ್ಮೃತಿ ಮಂದಾನ ಅವರು ಟಾಸ್ ವೇಳೆ ತಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಪ್ರೇಕ್ಷಕರಿಂದ ಭಾರೀ ಹರ್ಷೋದ್ಗಾರವನ್ನು ಎದುರಿಸಿದರು. ಇದರಿಂದ ನಗುಮುಖದ ಚೆಲುವೆ ಸಂತೋಷದಿಂದ ನಾಚಿ ನೀರಾದರು. ಉದ್ಘಾಟನಾ ಪಂದ್ಯದ ನಂತರ ಎರಡನೇ ದಿನದಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡ ಎರಡನೇ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ಮಹಿಳಾ ತಂಡವನ್ನು ಎದುರಿಸಿ ಮತ್ತು ರೋಚಕವಾಗಿ ನಡೆದ ಪಂದ್ಯದಲ್ಲಿ 2 ರನ್ಗಳಿಂದ ಗೆದ್ದು ಬಿಗಿತ್ತು. ಪಂದ್ಯ ಆರಂಭಕ್ಕೂ ಮುನ್ನ ನಡೆದ ಟಾಸ್ ಪ್ರಕ್ರಿಯೆಯಲ್ಲಿ ಆರ್ಸಿಬಿ ಮತ್ತು ಯುಪಿ ವಾರಿಯರ್ಸ್ ನಾಯಕಿಯರು ಮುಖಾಮುಖಿಯಾದರು. ಈ ವೇಳೆ ಯುಪಿ ವಾರಿಯರ್ಸ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಆದರೆ ಆತಿಥೇಯ ತಂಡದ ನಾಯಕಿ ಸ್ಮೃತಿ ಮಂದಾನ ಇಡೀ ಮೈದಾನ ಗಮನ ಸೆಳೆದರು. ಟಾಸ್ ನಂತರ ಸಂದರ್ಶನವೊಂದರಲ್ಲಿ ಸ್ಮೃತಿ ಮಂದಾನ ಬರುತ್ತಿದ್ದಂತೆ ಬೆಂಗಳೂರಿನ ಪ್ರೇಕ್ಷಕರು ಹಾಗೂ ಆರ್ಸಿಬಿ ಅಭಿಮಾನಿಗಳು ಜೋರಾಗಿ ಹರ್ಷೋದ್ಗಾರ ಮಾಡಿದರು. ಇದು ಸ್ವತಃ ಸ್ಮೃತಿ ಮಂದಾನ ಅವರನ್ನು ಬೆರೆಸಿಕೊಳ್ಳಿತು. 1-2 ನಿಮಿಷಗಳ ಕಾಲ ಮಾತನಾಡುವುದು ಬಿಡದೆ ಅಭಿಮಾನಿಗಳ ಹರ್ಷೋದ್ಗಾರ ಮುಂದುವರಿಯಿತು. ಶಾರುಖ್ ಖಾನ್ ಸೇರಿದಂತೆ 6 ಬಾಲಿವುಡ್ ಸೂಪರ್ ಸ್ಟಾರ್ಗಳು ಪ್ರದರ್ಶನ ನೀಡಿದ ಉದ್ಘಾಟನಾ ಸಮಾರಂಭಕ್ಕೆ ಹೋಲಿಸಿದರೆ ಆರ್ಸಿಬಿ ತಂಡದ ನಾಯಕಿ ನೀಡಿದ ಹರ್ಷೋದ್ಗಾರ ಜೋರಾಗಿದೆ ಎಂದು ಪಂದ್ಯದ ನಿರೂಪಕರು ಅಭಿಪ್ರಾಯಪಟ್ಟರು. ನಂತರ ತಮ್ಮ ವೃತ್ತಿಜೀವನದ ಮೊದಲ ಬಾರಿಗೆ ಇಂತಹ ಅವಿಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿಯಾದ ಸ್ಮೃತಿ ಮಂದಾನ ಅಭಿಮಾನಿಗಳ ಪ್ರೀತಿಗೆ ಕೃತಜ್ಞತೆ ಸಲ್ಲಿಸಲು ಸ್ವಲ್ಪ ಸಮಯ ತೆಗೆದುಕೊಂಡರು. ವಿಶ್ವದಲ್ಲಿ ಅತ್ಯುತ್ತಮ ಅಭಿಮಾನಿ ಬಳಗವನ್ನು ಹೊಂದಿರುವ ಆರ್ಸಿಬಿ ಫ್ರಾಂಚೈಸಿ ಪುರುಷ ಹಾಗೂ ಮಹಿಳಾ ತಂಡಗಳಿಗೆ ಸೋಲು ಗೆಲುವಿನಲ್ಲೂ ರಾಯಲ್ ಫ್ಯಾನ್ಸ್ಗೆ ಬೆನ್ನಾಗಿ ನಿಂತಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.